ದೇವರು ಖಡ್ಗವನ್ನು ಎತ್ತುವುದು ಈ ಲೋಕದಲ್ಲಿ ದಂಡನೆ ಹಾಗೂ ನೀತಿ ಸ್ಥಾಪನೆಗಾಗಿ. ದೇವದಂಡನೆಯಿಂದ ನಾವು ತಪ್ಪಿಸಿಕೊಳ್ಳಬೇಕು. ನೀವು ತಪ್ಪಿಸಿಕೊಳ್ಳಲು ಸಿದ್ಧರಾಗಿದ್ದೀರಾ? ಆತ್ಮೀಯ ಮಿತ್ರರೇ, ನೀವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳ ಅಧ್ಯಯನವು ಎಷ್ಟೊಂದು ಅದ್ಭುತವಲ್ಲವೇ? ನಾವೆಲ್ಲರೂ ದೇವರ ಮಕ್ಕಳಾಗಿಯೇ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ದೇವರ ಆಸೆ ಆಗಿದೆ. ಸಭೆಯನ್ನು ಆತನು ಈ ಲೋಕದೊಳಗಿಂದ ತೆಗೆದ ನಂತರ ಏನಾಗ್ತದೆ? ದೇವರ ಕುಟುಂಬದವರೆಲ್ಲರೂ ಎಲ್ಲಿಗೆ ಬರ್ತಾರೆ ಎಂಬುದನ್ನು ತಿಳಿದುಕೊಳ್ಳಬೇಕೋ? ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿ ಸಂಪೂರ್ಣವಾಗಿ ವೀಕ್ಷಿಸಿರಿ. ತಪ್ಪದೆ ಕರೆ ಮಾಡ್ರಿ. ಇಂದಿನ ಅಧ್ಯಯನವನ್ನು ಈಗ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಮಾಡೋಣ. ಪವಿತ್ರನಾದ ತಂದೆಯೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಕರ್ತನೆ, ಎಂಥ ಒಳ್ಳೆ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದಿ. ಹೌದು ಯೇಸುವೆ, ನೀನು ಬೇಗನೆ ಎರಡನೇ ಸಾರಿ ಬರಲಿದ್ದಿ. ನಿನ್ನನ್ನು ನಂಬಿದಂಥ ನಿನ್ನ ಮಕ್ಕಳನ್ನು ಪರಲೋಕ ರಾಜ್ಯಕ್ಕೆ ಒಯ್ಯಲು ಬರ್ತಾ ಇದ್ದಿ ಕರ್ತನೆ. ಅದರಿಂದ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ನಿನ್ನ ಪ್ರತ್ಯಕ್ಷತೆಗೆ ಸಿದ್ಧರಾಗುವಂತೆ ಸಹಾಯ ಮಾಡು. ಹೆಸರಾಗಿಯೂ ಕುಟುಂಬವಾಗಿಯೂ ಆಶೀರ್ವದಿಸಿ ಅವರೆಲ್ಲ ಕೊರತೆಗಳನ್ನು ನೀಗಿಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನೀನು ಪಾಪಗಳನ್ನು ಕ್ಷಮಿಸುವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ಕೀರ್ತನೆ 134ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಯೆಶಾಯನ ಪ್ರವಾದನೆ ಗ್ರಂಥದ 34ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಕೊನೆ ಜಾಗತಿಕ ಯುದ್ಧ, ಹರ್ಮಗೆದೋನ್ ಯುದ್ಧ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಸಿಂಹಾಸನವು ಸ್ಥಾಪಿಸಲ್ಪಡುವುದರ ಕಾರ್ಯವಿಧಾನ, ಕಾರ್ಯಕ್ರಮಗಳು ಎಂದು ನಾನು ಆರಂಭದಲ್ಲಿ ತಿಳಿಸಿದ ಈ ಭಾಗವು ಈ ಅಧ್ಯಾಯದೊಂದಿಗೆ ಅಂತ್ಯವಾಗುತ್ತದೆ. ಈ ಭಾಗದ ಪೂರ ದಂಡನೆಯ ಕುರಿತಾಗಿಯೇ ತಿಳಿಸಲ್ಪಟ್ಟಿತು ಮತ್ತು ಈ ಪ್ರವಾದನೆಗಳು ಒಂದು ವಿಧವಾಗಿ ಮುಂದಕ್ಕೆ ಸಾಗುತ್ತಾ ಇದ್ದವು. ಯೆಶಾಯನು ಸ್ಥಳೀಯ ಪರಿಸ್ಥಿತಿಗಳ ಕುರಿತಾಗಿ ಹೇಳಿ ಮುಂದುವರಿಯುತ್ತಾ ಭವಿಷ್ಯದಲ್ಲಿ ಶತಮಾನಗಳ ಅವಧಿಯಲ್ಲಿ ಬರಲಿರುವ ವಿಶಾಲ ಸಂಗತಿಗಳ ಕುರಿತಾಗಿ ನೋಟ ಹರಿಸಿದ್ದನ್ನು ಕಂಡೆವು. ಇದನ್ನು ಕರ್ತನಾದ ಯೇಸು ಮಹಾಸಂಕಟ ಕಾಲವೆಂದು ಹೇಳಿದ್ದಾನೆ. ಅದಕ್ಕೂ ಮುಂದಕ್ಕೆ ರಾಜನ ಆಗಮನದ ಕುರಿತಾಗಿಯೂ ನೋಡಿದೆವು. ಪ್ರೀತಿಯುಳ್ಳ ದೇವಜನರೇ, ಆದರೂ ನಮ್ಮ ಕಾಲದಲ್ಲಿ ನಾವು ಅರಸನಿಗಾಗಿ ನೋಡುತ್ತಿಲ್ಲ, ನಮ್ಮ ರಕ್ಷಕನಿಗಾಗಿ ಎದುರು ನೋಡುತ್ತಿದ್ದೇವೆ. ನಾವು ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಎಂಬುದಾಗಿ ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಆತನ ಸಭೆಯನ್ನು ಲೋಕದೊಳಗಿಂದ ತೆಗೆದ ಬಳಿಕ ಉಳಿದವರು ಭಯಂಕರವಾದ ಸಂಕಟ ಕಾಲವನ್ನು ದಾಟಬೇಕಾಗಿದೆ. ಅದು ಹರ್ಮಗೆದೋನ್ ಯುದ್ಧದಲ್ಲಿ ಕೊನೆಗೊಳ್ಳುತ್ತದೆ. ಈ ಅಧ್ಯಾಯವು ಲೋಕದ ಅಭಿಪ್ರಾಯಕ್ಕೆ ವಿರುದ್ಧವಾದದ್ದಾಗಿದೆ. ಮಾನವನು ತನ್ನ ಸ್ವಪ್ನಗಳಿಂದಲೇ ಜಗತ್ತನ್ನು ಸುಧಾರಿಸುತ್ತೇನೆಂದು ನೆನೆಸಿ ಕನಸಿನ ರಾಜ್ಯವೊಂದನ್ನು ಕಟ್ಟಿಕೊಂಡಿದ್ದಾನೆ. ಅವನು ಒಂದು ರಾಜ್ಯಾಡಳಿತ ನಿರ್ಮಾಣಕ್ಕೆ ಯತ್ನಿಸುತ್ತಾನೆ. ಅದಕ್ಕೆ ಬೇರೆಯೇ ಹೆಸರನ್ನು ಕೊಡಬಹುದು. ತನ್ನನ್ನು ತಾನೇ ಮೇಲಕ್ಕೆತ್ತಿಕೊಳ್ಳಬಲ್ಲೆನೆಂದು ಅವನು ನೆನೆಸುತ್ತಾನೆ. ವಿಕಾಸವಾದದ ಮೂಲ ತತ್ವವೇನೆಂದರೆ, ಕಾಲ ಸಂದ ಹಾಗೆ ನಮ್ಮಲ್ಲಿ ಸುಧಾರಣೆಯುಂಟಾಗುತ್ತದೆ ಎಂಬುದೇ. ವಿಕಾಸವಾದವು ಒಂದು ತತ್ವವೇ ಹೊರತು ಅದು ವೈಜ್ಞಾನಿಕವಲ್ಲ. ಪ್ರಿಯರೇ, ಅದು ಮುಂದಕ್ಕೆ ಹಾಗೂ ಮೇಲಕ್ಕೆ ಸತತವಾಗಿ ಸಾಗುತ್ತಿರುತ್ತದೆ. ಅದರ ಪೋಷಣೆ ಪ್ರತಿದಿನ ಪ್ರತಿ ವಿಧದಲ್ಲೂ ನಾನು ಹೆಚ್ಚು ಹೆಚ್ಚು ಒಳ್ಳೆಯವನಾಗುತ್ತಿದ್ದೇನೆ ಎಂಬುದೇ. ಈ ತತ್ವವನ್ನು ಮಾನವನು ಜೀವಿತಕ್ಕೆ ಪೂರಾ ಅಳವಡಿಸಿಕೊಂಡಿದ್ದು, ನಾವು ಯಾವುದೋ ಮಹತ್ತರವಾದ ಒಳ್ಳೆಯದರ ಕಡೆಗೆ ಸಾಗುತ್ತಿದ್ದೇವೆಂದು ನೆನೆಸುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದವು ಕೂಡ ಈ ಜಗತ್ತಿಗೆ ಅದ್ಭುತವಾದ ಭವಿಷ್ಯವೊಂದನ್ನು ನಿರೀಕ್ಷಿಸುತ್ತದೆ. ಆದರೆ ಅದು ಮಾನವನ ಪ್ರಯತ್ನಗಳ ಫಲವಾಗಿ ಅಲ್ಲ. ದೇವರನ್ನು ಬಿಟ್ಟು ಮಾನವನು ಉಂಟು ಮಾಡಿದ್ದೆಲ್ಲವೂ ದಂಡನೆಗೆ ಒಳಗಾಗಿರುತ್ತದೆ.
ಮಾನವ ಪ್ರಯತ್ನವೆಲ್ಲವೂ ದೇವರಿಗೆ ವಿರುದ್ಧವಾದವುಗಳಾಗಿದ್ದು ಅಂತಿಮ ಶಿಕ್ಷೆಗೆ ಒಳಗಾಗಬೇಕಾಗಿದೆ. ಕೊನೆಗೆ ಒಂದು ಯುದ್ಧವು ನಡೆಯಬೇಕಾಗಿದ್ದು ಈ ಅಂತಿಮ ಯುದ್ಧಕ್ಕೆ ಇಲ್ಲಿ ಹರ್ಮೆಗೆದೋನ್ ಯುದ್ಧ ಎಂದು ಹೆಸರಿಡಲಾಗಿದೆ. ಮಾನವನ ಪಾಪವೆಲ್ಲವೂ ಕೊನೆಗೆ ಪಾಪ ಸ್ವರೂಪಿಯಾದವನಲ್ಲಿ ಕ್ರೋಢೀಕೃತವಾಗಿ ಆತನು ತನ್ನದೇ ಒಂದು ರಾಜ್ಯ ಸ್ಥಾಪಿಸಲು ಯತ್ನಿಸುತ್ತಾನೆ ಮತ್ತು ಆ ರಾಜ್ಯವು ಮಹಾಸಂಕಟ ಕಾಲವಾಗಿರುತ್ತದೆ. ಕ್ರಿಸ್ತನು ತನ್ನ ರಾಜ್ಯ ಸ್ಥಾಪನೆಗಾಗಿ ಭೂಮಿಗೆ ಬರುವುದರಲ್ಲಿ ಮಾತ್ರ ಈ ಸಂಕಟ ಕಾಲವು ಕೊನೆಗೊಳ್ಳಬಹುದು. ಈ ಅಧ್ಯಾಯವು ಪೂರ್ಣವಾಗಿ ಭವಿಷ್ಯದ ನೋಟದ್ದಾಗಿದೆ. ಅಶೂರ್ಯರು ಇಲ್ಲವಾಗಿದ್ದಾರೆ. ಯೆಶಾಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಜನಾಂಗಗಳೇ ಸಮೀಪಿಸಿ ಕೇಳಿರಿ, ಜನಗಳೇ ಕಿವಿಗೊಡಿರಿ. ಭೂಮಿಯಲ್ಲಿಯೂ ಅದರಲ್ಲಿನ ಸಮಸ್ತವೂ, ಲೋಕವು ಅದರಿಂದ ಉದ್ಭವಿಸುವುದೆಲ್ಲವೂ ಆಲಿಸಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 2ನೇ ವಚನದಲ್ಲಿ ತನ್ನ ಜನರ ಮೇಲೆ ತಾನು ವಿಧಿಸುವ ದಂಡನೆಯನ್ನು ನೋಡಲು ಭೂಮಿ ಆಕಾಶಗಳನ್ನು ದೇವರು ಸಾಕ್ಷಿಯಾಗಿ ಕರೆದದನ್ನು ನೋಡುತ್ತೇವೆ. ಈ ಅಧ್ಯಾಯದಲ್ಲಿ ಜನಾಂಗಗಳ ಮೇಲೆ ತಾನು ವಿಧಿಸುವ ಅಂತಿಮ ದಂಡನೆಯನ್ನು ನೋಡಲು ಲೋಕದ ಜನಾಂಗಗಳನ್ನು ಮಾತ್ರ ಕರೆಯುತ್ತಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನು ಸಕಲ ಜನಾಂಗಗಳಲ್ಲಿ ಕೋಪ ಮಾಡಿ ಅವುಗಳ ಸೈನ್ಯದ ಮೇಲೆ ರೋಷಗೊಂಡು ಅವರನ್ನು ಕೊಲೆಗೆ ಈಡು ಮಾಡಿ ನಿಶ್ಶೇಷವಾಗಿ ಸಂಹರಿಸಿದ್ದಾನಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಂಡನೆಯನ್ನು ವಿವರಿಸಲು ಉಪಯೋಗಿಸಲ್ಪಟ್ಟ ಪದಗಳನ್ನು ಲಕ್ಷ್ಯಗೊಟ್ಟು ಗಮನಿಸಿರಿ. ಕೋಪ, ರೋಷ, ನಿಶ್ಶೇಷವಾಗಿ ಸಂಹರಿಸಿದ್ದು, ಕೊಲೆಗೆ ಈಡು ಮಾಡಿ ಇತ್ಯಾದಿ. ಅವು ಬಹು ಕಠಿಣವಾದ ಪದಪ್ರಯೋಗಗಳಾಗಿವೆ. ದಂಡನೆಯು ಸಾರ್ವತ್ರಿಕವೂ ಬಹು ಕಠಿಣವೂ ಆಗಿರುತ್ತದೆ. ಅದು ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ ಎಂಬುದಾಗಿ ಯೆರೆಮೀಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 7ನೇ ವಚನದಲ್ಲಿ ಓದುತ್ತೇವೆ. ಮಾತ್ರವಲ್ಲದೆ ಅದು ಭೂಮಿಯ ನರಳಾಟದ ದಿನವೂ ಆಗಿರುತ್ತದೆ. ಲೋಕದ ಇತಿಹಾಸದಲ್ಲೇ ಈ ವಿಧದ ಸಂಕಟವು ಬರುವುದಿಲ್ಲವೆಂದು ಕರ್ತನಾದ ಯೇಸು ಹೇಳಿದ್ದಾನೆ. ಮುದ್ರೆಗಳು, ತುತ್ತೂರಿಗಳು, ಪಾತ್ರೆಗಳು. ಪ್ರಕಟಣೆ ಪುಸ್ತಕದಲ್ಲಿ ಇದನ್ನು ದೃಢಪಡಿಸುತ್ತದೆ. ನಾವು ನಂಬಿದರೂ ನಂಬದೇ ಹೋದರೂ ಈ ಭೂಮಿಯು ದೇವರ ದಂಡನೆಯ ಕಡೆಗೆ ಸಾಗುತ್ತಾ ಇದೆ. ಪಾಪಿ ಮಾನವನಿಗಾಗಿ ಶುಭದ ದಿನವು ಬರುವ ಬದಲಾಗಿ ದಂಡನೆಯ ಕಾಲವು ಬರುತ್ತಾ ಇದೆ. ನಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ನಾವು ಸುತ್ತಲೂ ಅವಲೋಕಿಸಿದಾಗ ನಮಗೆ ಕಾಣುವ ಪ್ರತಿಯೊಂದು ಸರ್ವಶಕ್ತ ದೇವರ ದಂಡನೆಗೊಳಗಾಗುತ್ತದೆ. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರಲ್ಲಿ ಹತರಾದವರು ಬಿಸಾಡಲ್ಪಡುವರು, ಅವರ ಶವಗಳ ದುರ್ವಾಸನೆಯು ಮೇಲಕ್ಕೆ ಬಡಿಯುವುದು, ಅವರ ರಕ್ತ ಪ್ರವಾಹದಿಂದ ಗುಡ್ಡಗಳು ಕರಗುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಿವರಣೆಯು ಸತ್ಯವೇದದಲ್ಲಿ ಅತಿ ಭಯಂಕರವೂ ಅಸಹ್ಯಕರವಾದದ್ದಾಗಿಯೂ ನನಗೆ ಕಾಣುತ್ತದೆ. ಇದಕ್ಕಿಂತ ಕೆಟ್ಟದನ್ನು ಯೋಚಿಸಲು ಸಾಧ್ಯವಿಲ್ಲ. ಕರ್ತನಾದ ಯೇಸು ಈ ಲೋಕದಲ್ಲಿರುವಾಗ ಹೇಳಿದ್ದನ್ನು, ಪ್ರಕಟಣೆ ಪುಸ್ತಕದಲ್ಲಿ ಭೂಮಿಗೆ ಬರಲಿರುವ ದಂಡನೆಯ ವಿವರಣೆಯು ಇದನ್ನು ದೃಢಪಡಿಸುತ್ತದೆ. ಅನೇಕ ಮಂದಿ ಇದನ್ನು ನಂಬುವುದಿಲ್ಲವೆಂದು ನನಗೆ ತಿಳಿದಿದೆ. ದಂಡನೆಯು ಖಂಡಿತವಾಗಿ ಬರುತ್ತದೆಂದು ದೇವರು ಹೇಳಿದ್ದಾನೆ. ಅದು ಖಂಡಿತವಾಗಿ ಬಂದೇ ಬರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ನಕ್ಷತ್ರ ಸೈನ್ಯವೆಲ್ಲ ಕ್ಷಯಿಸುವುದು, ಆಕಾಶಮಂಡಲವು ಸುರುಳಿಯಂತೆ ಸುತ್ತಿಕೊಳ್ಳುವುದು, ದ್ರಾಕ್ಷೆಯ ಎಲೆ ಒಣಗಿ ಗಿಡದಿಂದ ಬೀಳುವಂತೆಯೂ ಅಂಜೂರದ ಮರದಿಂದ ತರಗು ಉದುರುವ ಹಾಗೂ ತಾರಾಮಂಡಲವೆಲ್ಲ ಬಾಡಿ ಬೀಳುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮರದಿಂದ ಒಂದು ಎಲೆ ಉದುರಿ ಬಿದ್ದಾಗ ಅದನ್ನು ಪುನಃ ಮರಕ್ಕೆ ಅಂಟಿಸುವುದಕ್ಕೆ ಪ್ರಯತ್ನಿಸು, ಅದು ನಿಲ್ಲುವುದಿಲ್ಲ. ಅದೇ ರೀತಿ ಬರಲಿರುವ ದಂಡನೆಯನ್ನು ಬಾರದಂತೆ ತಡೆಯುವುದಕ್ಕಾಗದು. ಪ್ರಿಯಮಿತ್ರನೇ, ನೀನು ಒಂದು ಕೆಲಸ ಮಾತ್ರ ಮಾಡಬಹುದು. ನಿನಗೆ ಒಂದು ಆಶ್ರಯ ಸ್ಥಾನವನ್ನು ಖಂಡಿತ ಮಾಡಿಕೊ. ದೇವರ ಮಾತಿಗೆ ಕಿವಿಗೊಡು. ಭೂಲೋಕದ ಮೇಲೆ ಬರಲಿರುವ ಬಿರುಗಾಳಿಯ ಸಮಯದಲ್ಲಿ ಕರ್ತನಾದ ಯೇಸು ಬಲವಾದ ಆಶ್ರಯ ಸ್ಥಾನವೆಂಬುದನ್ನು ನೆನಪಿನಲ್ಲಿಡು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ದೇವರ ಸಮಸ್ತ ವೈರಿಗಳ ಸಂಕೇತವಾದ
ಏದೋಮು ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಖಡ್ಗವು ಮೇಲಿನ ಲೋಕದಲ್ಲಿ ರೋಷಪಾನ ಮಾಡಿ ನಾನು ಶಪಿಸಿದ ಏದೋಮೆಂಬ ಜನಾಂಗದ ಮೇಲೆ ನ್ಯಾಯ ತೀರಿಸುವುದಕ್ಕೆ ಧುಮುಕುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಖಡ್ಗವನ್ನು ಪರಲೋಕದಲ್ಲಿ ರೋಷಪಾನ ಮಾಡಿಸುವನು. ಇದು ಗಮನಿಸಬೇಕಾದ ಅಂಶವಾಗಿದೆ. ನಾನು ನೀನು ಇಲ್ಲಿ ಖಡ್ಗವನ್ನು ತೆಗೆದುಕೊಳ್ಳುವಾಗ ಅದು ಸೇಡಿಗಾಗಿ ಇಲ್ಲವೇ ಯಾವುದಾದರೂ ಕೆಟ್ಟ ಕೆಲಸಕ್ಕಾಗಿ ಇರುತ್ತದೆ. ದೇವರು ಖಡ್ಗವನ್ನೆತ್ತುವಾಗ ಅದು ಈ ಲೋಕದಲ್ಲಿ ದಂಡನೆ ಹಾಗೂ ನೀತಿ ಸ್ಥಾಪನೆಗಾಗಿ. ಆತನ ಖಡ್ಗವು ಪರಲೋಕದಲ್ಲಿ ಸ್ಥಾನ ಹೊಂದಿ ದಂಡನೆಯೊಂದಿಗೆ ಬೀಳುತ್ತದೆ. ಏದೋಮ್ ಅಂದರೆ ಏಸಾವನು. ಏಸಾವನೆಂದರೆ ಮಾಂಸಭಾವವಾಗಿದೆ. ದೇವರಿಗೂ ಆತನ ಜನರಿಗೂ ವಿರೋಧವಾಗಿ ತಿರುಗಿ ಬಿದ್ದವರು ಏದೋಮ್ಯರಾಗಿರುತ್ತಾರೆ. ದೇವರು ಹೇಳಿದ್ದಾನೆ, ಯಾಕೋಬನನ್ನು ಪ್ರೀತಿಸಿದೆನು, ಏಸಾವನನ್ನು ದ್ವೇಷಿಸಿದೆನು ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 13ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಏದೋಮ್ಯರು ದೇವರಿಗೂ ಆತನ ಜನರಿಗೂ ವಿರೋಧಿಗಳಾದ್ದರಿಂದ ದೇವರು ಅವರನ್ನು ದಂಡಿಸುತ್ತಾನೆ. ಅವರು ದೇವರ ವಾಕ್ಯಕ್ಕೂ ಒಳ್ಳೆಯದೆಲ್ಲಕ್ಕೂ ವಿರೋಧಿಗಳಾಗಿದ್ದಾರೆ. ಯೆಹೋವನ ಉದ್ದೇಶ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಏಕೆಂದರೆ ಯೆಹೋವನು ಮುಯ್ಯಿತೀರಿಸುವ ದಿನವು ಬಂದಿದೆ, ಚಿಯೋನಿನ ವ್ಯಾಜ್ಯದಲ್ಲಿ ಏದೋಮಿಗೆ ದಂಡನೆ ವಿಧಿಸತಕ್ಕ ವರ್ಷವೂ ಒದಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಯೆಹೋವನು ಮುಯ್ಯಿತೀರಿಸುವ ದಿನವಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ ಮೊದಲಿನ 6 ವಚನದಲ್ಲಿ ನಾವು ಇದನ್ನು ಪುನಃ ನೋಡಲಿದ್ದೇವೆ. ನಯಾಗರ ಜಲಪಾತದ ದಾರಿಯನ್ನು ತಡೆಯಲು ಸಾಧ್ಯವಿಲ್ಲದಿರುವ ಹಾಗೆ ಯೆಹೋವನ ಮುಯ್ಯಿತೀರಿಸುವಿಕೆಯನ್ನು ತಡೆಯಲು ಸಾಧ್ಯವಿಲ್ಲ. ಈ ಭೂಮಿಯ ಮೇಲಿನ ಎಲ್ಲವನ್ನೂ ಸರಿಪಡಿಸಬೇಕೆಂದು ದೇವರು ಹೇಳುತ್ತಾನೆ. ಅದನ್ನು ಮಾಡಬೇಕಾದರೆ ಆತನು ತನ್ನ ವಿರೋಧಿಗಳನ್ನು, ಕೆಟ್ಟವರನ್ನು ಅಡಗಿಸಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೆ ಯೆಶಾಯನ ಪ್ರವಾದನೆ ಗ್ರಂಥದ 34ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮನು ತಿಳಿಸಿದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಆ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ನಾವು ಮುಂದೆ ಸಾಗುವಾಗ ಯೆಶಾಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ 1000 ವರ್ಷದ ಆಳಿಕೆಯ ಆಶೀರ್ವಾದಗಳು, ರಾಜ್ಯದ ಚಿತ್ರಣ ಎಂಬುದಾಗಿದೆ. ಪ್ರಿಯರೇ, ಈ ಅಧ್ಯಾಯಕ್ಕೆ ನಾವು ಬರುವಾಗ ಹರ್ಮೆಗೆದೋನ್ ಯುದ್ಧವೇ ಎಲ್ಲದರ ಅಂತ್ಯವಲ್ಲವೆಂಬ ಸಂಗತಿಗಾಗಿ ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. 35ನೇ ಅಧ್ಯಾಯವು ಶ್ರೇಷ್ಠ ಕಾವ್ಯವಾಗಿದೆ. ಈ ಅಧ್ಯಾಯದಲ್ಲಿ ಕಾವ್ಯಮಯ ವರ್ಣನೆಗಳಿದ್ದು ಅದು ಈ ಭಾಗದ ದಂಡನೆಯ ಅಂತ್ಯ ವಿಚಾರವಾಗಿದೆ. ದಂಡನೆಯ ಬೆಂಕಿ ಉರಿದು ಮುಗಿದಿದೆ. ನ್ಯಾಯದ ಖಡ್ಗವು ಒಳಗೆ ಸೇರಿಸಲ್ಪಟ್ಟಿದೆ. ಭೂಮಿಗಾಗುವ ಬಾಧೆಗಳ ಸಾಯಂಕಾಲವು ಕೊನೆಗೊಂಡಿದೆ. 1000 ವರ್ಷದ ಆಳಿಕೆಯ ಹರ್ಷವೆಂಬ ಮುಂಜಾನೆ ಬೆಳಗಿದೆ. ಈ ಭಾಗವು ಶಾಂತಿಯ ಉನ್ನತ ಸ್ಥಿತಿಯೊಂದಿಗೆ ಮುಗಿಯುತ್ತದೆ. ಸಂಕಟದಿಂದ ಸಮಾಧಾನಕ್ಕೆ, ರಾತ್ರಿಯಿಂದ ಮುಂಜಾನೆಗೆ, ದಂಡನೆಯಿಂದ ರಕ್ಷಣೆಗೆ, ಕಣ್ಣೀರಿನಿಂದ ಮುಂಜಾನೆಯ ಸಂತೋಷಕ್ಕೆ ದಾಟಿ ಹೋಗಲಾಗಿದೆ. ಪ್ರಿಯರೇ, ಈ ಅಧ್ಯಾಯದಲ್ಲಿನ ಶಾಂತತೆಯು ಹಿಂದಿನ ಅಧ್ಯಾಯದ ಹಾಗೂ ಹಿಂದಿನ ಕೆಲವು ಅಧ್ಯಾಯಗಳ ದಂಡನೆ ಬಿರುಗಾಳಿಗೆ ಎದುರಾಗಿ ನಿಲ್ಲುತ್ತದೆ. ಪರಮಗೀತದ ರಚಕನೊಂದಿಗೆ ನಾವು ಕೂಡ ಚಳಿಗಾಲ ತೀರಿದೆ, ಭೂಮಿಯಲ್ಲೆಲ್ಲ ಹೂಗಳು ಕಂಡುಬರುತ್ತವೆ ಎಂದು ಹೇಳಬಹುದಾಗಿದೆ. ಪ್ರಿಯರೇ, ಭೌತಿಕ ಜಗತ್ತು ಪುನಃ ಸ್ಥಾಪಿಸಲ್ಪಡುತ್ತದೆ ಎಂಬ ವಿಚಾರವನ್ನು ನೋಡೋಣ. ಮೊದಲಾಗಿ ನಾವು ಭೂಮಿಯ ಪುನಃಸ್ಥಾಪನೆಯನ್ನು, ಪಾಪದ ಶಾಪ ವಿಮೋಚನೆಯನ್ನು ಕಾಣಲಿದ್ದೇವೆ. ಇದು ಭೂಮಿಯ ವರ್ಣನೆಯಾಗಿರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಅರಣ್ಯವೂ ಮರುಭೂಮಿಯು ಆನಂದಿಸುವವು, ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು ಎಂಬುದಾಗಿ. ಪ್ರಿಯರೇ, ಭೂಮಿಯ ಮೇಲಿನ ಮರುಭೂಮಿಗಳು ವಿಸ್ತಾರವಾಗುತ್ತಾ ಇರುತ್ತವೆಂದು ಹೇಳಲಾಗುತ್ತದೆ. ಗಾತ್ರದಲ್ಲಿ ಅವು ಚಿಕ್ಕದಾಗುವುದಿಲ್ಲ. ಬರಗಾಲ ಹಾಗೂ ಭೂಸವೆತಗಳು ಇದಕ್ಕೆ ಕಾರಣವಾಗಿರುತ್ತದೆ. ಭೂಮಿಯ ಮೇಲೆಲ್ಲ ಮಾಲಿನ್ಯ ತುಂಬಿಕೊಂಡಿದೆ. ಆದರೆ ರಾಜ್ಯಾಡಳಿತದಲ್ಲಿ ಇವೆಲ್ಲವೂ ಮರಳಿ ಹಿಂದಿನ ಸ್ಥಿತಿಗೆ ಬರುತ್ತವೆ. ಹೊಗೆ, ಮಂಜು ಇಲ್ಲವಾಗುತ್ತದೆ. ಪಾಪದ ಶಾಪ
ತೆಗೆಯಲ್ಪಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮರುಭೂಮಿಯು ಆನಂದಿಸುವವು, ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು ಎಂಬ ಮಾತು ಭೂಮಿಯ ಭವಿಷ್ಯ ಸ್ಥಿತಿಗೆ ತಕ್ಕ ವಾಕ್ಯವಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅದು ಸಮೃದ್ಧಿಯಾಗಿ ಹೂಬಿಟ್ಟು ಉತ್ಸಾಹಧ್ವನಿ ಮಾಡುವಷ್ಟು ಉಲ್ಲಾಸಿಸುವುದು. ಲೆಬನೋನಿನ ಮಹಿಮೆಯು, ಕರ್ಮೇಲಿನ ಹಾಗೂ ಶಾರೋನಿನ ವೈಭವವು ಅದಕ್ಕೆ ದೊರೆಯುವವು. ಇವೆಲ್ಲ ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ಕಾಣುವವು ಎಂಬುದಾಗಿ. ಪ್ರಿಯರೇ, ಪೌಲನು ಹೇಳುತ್ತಾನೆ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆದರೆ ರಾಜ್ಯಾಡಳಿತ ಕಾಲದಲ್ಲಿ ಸೃಷ್ಟಿಯೆಲ್ಲವೂ ಹರ್ಷಿಸುತ್ತದೆ. ಮುಂದಕ್ಕೆ ನಾವು ಮನುಷ್ಯರು ಪುನರ್ರೂಪಿಸಲ್ಪಡುವರು ಎಂಬ ವಿಚಾರವನ್ನು ನೋಡೋಣ. ಮನುಷ್ಯರ ಶರೀರಗಳು ಹೊಸದಾಗಿ ನಿರ್ಮಿಸಲ್ಪಡುವವು. ಮಾನಸಿಕ ಭಾಗ ಕೂಡ. ಯೆಶಾಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ ಎಂಬುದಾಗಿ. ಪ್ರಿಯರೇ, ನಾವು ಹೊಸ ಶರೀರ ಧರಿಸುವುದನ್ನು ಸೃಷ್ಟಿಯು ಕಾಯುತ್ತಿರುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ. ನಿಮ್ಮ ದೇವರು ಮುಯ್ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು. ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ ಎಂಬುದಾಗಿ. ಪ್ರಿಯರೇ, ದಂಡನೆಯ ಬಿರುಗಾಳಿಯ ಮಧ್ಯದಲ್ಲಿ ದೇವಜನರು ದೇವರು ಬಂದು ತಮ್ಮನ್ನು ರಕ್ಷಿಸಲಿರುವುದರಿಂದ ಸಂತೋಷಿಸಬಹುದು. ಯೆಶಾಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಕನ ನಾಲಿಗೆಯು ಹರ್ಷಧ್ವನಿಗೈಯುವುದು. ಅರಣ್ಯದಲ್ಲಿ ಒರತೆಗಳು ಒಡೆಯುವವು, ಒಣನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು ಎಂಬುದಾಗಿ. ಪ್ರಿಯರೇ, ರೋಗಗಳು, ಅಸ್ವಸ್ಥಗಳು, ಎಲ್ಲ ವಿಧದ ಬಾಧೆಗಳು ಮಾನವನ ಪಾಪದ ಫಲವಾಗಿವೆ. ರಾಜ್ಯಾಡಳಿತ ಕಾಲದಲ್ಲಿ ಇವೆಲ್ಲವೂ ಇಲ್ಲವಾಗುತ್ತವೆ. ಯೆಶಾಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿ. ಅಲ್ಲಿ ಹೀಗೆ ಬರೆದದೆ: ಬೆಂಗಾಡು ಸರೋವರವಾಗುವುದು, ಒಣನೆಲದಲ್ಲಿ ಬುಗ್ಗೆಗಳುಕ್ಕುವವು, ನರಿಗಳು ಮಲಗುತ್ತಿದ್ದ ಹಕ್ಕೆಯು ಆಪು ಜಂಬುಗಳ ಪ್ರದೇಶವಾಗುವವು. ಅಲ್ಲಿ ರಾಜ್ಯ ಮಾರ್ಗವಿರುವುದು. ಹೌದು, ಹೋಗಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನೂ ಅಲ್ಲಿ ನಡೆಯನು. ಅದು ದೇವಜನರಿಗಾಗಿ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಸಿಂಹವು ಅಲ್ಲಿರದು, ಕ್ರೂರ ಜಂತು ಅಲ್ಲಿ ಸೇರದು, ಕಾಣುವುದೇ ಇಲ್ಲ. ಬಿಡುಗಡೆಯಾದವರೇ ಅಲ್ಲಿ ನಡೆಯುವರು ಎಂಬುದಾಗಿ. ಪ್ರಿಯರೇ, ರಾಜ್ಯಾಡಳಿತ ಕಾಲದಲ್ಲಿನ ಭೂಲೋಕದ ಎಂತಹ ಸುಂದರ ಚಿತ್ರಣ ಇದಾಗಿದೆ ನೋಡಿರಿ. ದೇವರ ಕುಟುಂಬದ ಸದಸ್ಯರೆಲ್ಲರೂ ಚಿಯೋನಿಗೆ ಹಿಂತಿರುಗುವರು ಎಂಬುದನ್ನು ನೋಡೋಣ. ಪ್ರಿಯರೇ, ಇಲ್ಲಿ ಭೂಲೋಕದ ಆತ್ಮಿಕ ಸ್ಥಿತಿಯನ್ನು ನೋಡುತ್ತೇವೆ. ಅಂದರೆ ಮನುಷ್ಯನು ಆತ್ಮಿಕವಾಗಿ ಹೊಸದು ಮಾಡಲ್ಪಡುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹಧ್ವನಿಯೊಡನೆ ಚಿಯೋನಿಗೆ ಸೇರುವರು. ಹರ್ಷಾನಂದಗಳನ್ನು ಅನುಭವಿಸುವರು. ಮೊರೆಯು ಕರೆಕರೆಯು ತೊಲಗಿ ಹೋಗುವವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದಕ್ಕಿಂತ ಉತ್ತಮ ಸ್ಥಿತಿ ಬೇರೆ ಇರಬಹುದೇ? ಇದು ಇಸ್ರಾಯೇಲ್ಯರನ್ನು ಮಾತ್ರವಲ್ಲದೆ 1000 ವರ್ಷದ ಆಳಿಕೆಯನ್ನು ಪ್ರವೇಶಿಸುವ ವಿಮೋಚಿತರನ್ನು ಒಳಗೊಂಡಿರುತ್ತದೆ. ಇದರೊಂದಿಗೆ ಯೆಶಾಯನ ಪ್ರವಾದನೆ ಗ್ರಂಥದ ಮೊದಲ ದೊಡ್ಡ ಭಾಗವು ಅದರಲ್ಲಿ ತಿಳಿಸಿದ 1000 ವರ್ಷದ ಆಳಿಕೆಯ ಆಶೀರ್ವಾದದ ವಿವರಗಳು ಕೊನೆಗೊಂಡಿವೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಚಾರಿತ್ರಿಕ ಅಂತಭಾರ್ಗ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪುಸ್ತಕದ 2ನೇ ದೊಡ್ಡ ಭಾಗಕ್ಕೆ ನಾವು ಬರುತ್ತಿದ್ದೇವೆ. ಈ ಭಾಗವು ಇದರ ಹಿಂದಿನ ಭಾಗದಂತಾಗಲಿ ಮುಂದಣ ಭಾಗದಂತಾಗಲಿ ಇರುವುದಿಲ್ಲ. ಪ್ರವಾದನೆಯ ಉನ್ನತ ಸ್ಥಾನವನ್ನು ಬಿಟ್ಟು ಚರಿತ್ರೆಯ ಭಾಗಕ್ಕೆ ಇಳಿಯುತ್ತೇವೆ. ಭಾಷೆ ಕೂಡ ಕಾವ್ಯದಿಂದ ಗದ್ಯರೂಪಕ್ಕೆ ಇಳಿಯುತ್ತದೆ. ಕಳೆದ ಮೊದಲನೇ ಭಾಗದಲ್ಲಿ ದೇವರ ಆಡಳಿತ ಹಾಗೂ ಆತನ ದಂಡಿಸುವ ವಿಧಾನಗಳು ತಿಳಿಸಲ್ಪಟ್ಟಿವೆ.
ಕೊನೆ ಭಾಗದಲ್ಲಿ ನಾವು ದೇವರ ಕೃಪೆಯ ಕುರಿತಾಗಿ ನೋಡಲಿದ್ದೇವೆ. ದಂಡನೆಯ ಬದಲಿಗೆ ರಕ್ಷಣೆಯನ್ನು, ಎರಡೂ ಭಾಗಗಳ ನಡುವಿನಲ್ಲಿ 4 ಅಧ್ಯಾಯಗಳ ಚಾರಿತ್ರಿಕ ಅಂತರ್ಭಾಗವನ್ನು ನೋಡುತ್ತೇವೆ. ಈ ಪುಸ್ತಕದ 2 ಬೃಹತ್ ಭಾಗಗಳ ನಡುವೆ ಇದು ಯಾಕೆ ಇರಿಸಲ್ಪಟ್ಟಿದೆ? ಈ ನ್ಯಾಯಯುತವಾದ ಪ್ರಶ್ನೆಗೆ ಉತ್ತರ ಕೊಡಬೇಕಾದರೆ ನಾವು ಪರಿಶೋಧನೆ ಹಾಗೂ ಯಥಾರ್ಥ ವಿಚಾರಣೆ ಮಾಡಬೇಕಾಗುತ್ತದೆ. ನಾವು ತಿಳಿದುಕೊಳ್ಳಲು ಯೋಗ್ಯವಾದ ಗಮನಾರ್ಹ ಅಂಶಗಳು ಇದರಲ್ಲಿವೆ. ಅದರಲ್ಲಿ ಮೊದಲನೆಯದು, ಪರಿಶುದ್ಧ ಚರಿತ್ರೆಯು ಲೌಕಿಕ ಚರಿತ್ರೆಯು ಒಂದೇ ಆಗಿರುವುದಿಲ್ಲ. ಇದರ ಅರ್ಥ ಕೇವಲ ವಿಶ್ವಾಸದ ದೃಷ್ಟಿಗೆ ಮಾತ್ರ ಗೋಚರವಾಗುವ ಆತ್ಮೀಕ ಸತ್ಯಗಳು ದೈವಿಕ ಚರಿತ್ರೆಯಲ್ಲಿ ಅಡಕವಾಗಿರುತ್ತದೆ. ಈ ದೈವಿಕ ಚರಿತ್ರೆಯನ್ನು ದಾಖಲಿಸುವುದರಲ್ಲಿನ ದೈವಿಕ ಉದ್ದೇಶವನ್ನು ಪವಿತ್ರಾತ್ಮನೇ ನಮಗೆ ತಿಳಿಸಬೇಕಾಗಿದೆ. ಇದಕ್ಕೆ ಕೆಲವು ಕಾರಣಗಳನ್ನು ನಾನು ತಿಳಿಸುತ್ತೇನೆ. ಅದರಲ್ಲಿ ಮೊದಲನೆಯದು, ಈ ಘಟನೆಗಳು ಸಾಧಾರಣ ಚರಿತ್ರಗಾರನಿಗೆ ಪುನರಾವರ್ತನೆಯಂತೆ ಕಾಣಬಹುದು. ಅವನು ಮಹಾಜಾಗತಿಕ ಚಳುವಳಿಗಳನ್ನು ದಾಖಲಿಸಬಹುದು, ಆದರೆ ದೇವಜನರಿಗೆ ಸಂಬಂಧಪಟ್ಟ ಘಟನೆಗಳು ಪರಲೋಕದ ಮಾನವ ದಂಡದ ಪ್ರಕಾರ ಪ್ರಾಮುಖ್ಯವಾದದ್ದಾಗಿರಬಹುದು. ಎರಡನೆಯದು, ಈ ಅಧ್ಯಾಯಗಳಲ್ಲಿ ಆಡಳಿತವು ಅಶ್ಶೂರ್ಯರಿಂದ ಬಾಬೇಲಿಗೆ ಹಸ್ತಾಂತರವಾದದನ್ನು ತಿಳಿಸುತ್ತದೆ. ಬಾಬೇಲ್ ಮೊದಲ ಜಾಗತಿಕ ಶಕ್ತಿಯಾಗಿದೆ ಮತ್ತು ದೇವರ ಜನಾಂಗಕ್ಕೆ ನಿಜವಾದ ಆತಂಕವಾಗಿತ್ತು. ಮೂರನೇದಾಗಿ, ಈ ಭಾಗವು ವೈರಿಗಳಿಂದ ಬಾಧಿಸಲ್ಪಟ್ಟು ಮರಣದ ತನಕಲೂ ಹೋದ, ಆದರೆ ಬಿಡುಗಡೆ ಹೊಂದಿ ಆಡಳಿತವನ್ನು ನಡೆಸಿದ ದಾವೀದನ ಕುಮಾರನ ಕುರಿತ ದಾಖಲೆಯಾಗಿದೆ. ಇದರಲ್ಲಿ ಆತನು ದಾವೀದನ ಕುಮಾರನ ಛಾಯೆಯಾಗಿದ್ದು, ಆತನು ಕೂಡ ವೈರಿಗಳಿಂದ ಬಾಧಿಸಲ್ಪಟ್ಟು ಮರಣಕ್ಕೆ ಒಪ್ಪಿಸಲ್ಪಟ್ಟು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನಾಗಿ ತಿರುಗಿ ಆಡಳಿತಕ್ಕೆ ಬರುವವನಾಗಿದ್ದಾನೆ. ಎರಡನೇ ಕಾರಣವನ್ನು ನೋಡುವಾಗ, ಈ ಚಾರಿತ್ರಿಕ ಭಾಗದಲ್ಲಿನ ಇನ್ನೊಂದು ಗಮನಾರ್ಹ ಅಂಶವೆಂದರೆ ಈ ನಿರ್ದಿಷ್ಟ ಘಟನೆಗಳು ಸತ್ಯವೇದದಲ್ಲಿ ಮೂರಾವರ್ತಿ ದಾಖಲಾಗಿರುತ್ತದೆ. 2ನೇ ಅರಸುಗಳು 18-19ನೇ ಅಧ್ಯಾಯ, 2ನೇ ಪೂರ್ವಕಾಲ ವೃತ್ತಾಂತ 29-30ನೇ ಅಧ್ಯಾಯ ಹಾಗೂ ಏಷಯದಲ್ಲಿ. ಇಲ್ಲಿ ಇವನ್ನು ಮೂರಾವರ್ತಿ ದಾಖಲೆ ಮಾಡಲು ಪವಿತ್ರಾತ್ಮನು ಯೋಗ್ಯವೆಂದೆಣಿಸಿದ್ದೇ ವಿಶೇಷ ಮಹತ್ವವುಳ್ಳ ಸಂಗತಿಯಾಗಿದೆ. ಮೂರನೇ ಕಾರಣ, 3 ಅತಿ ಮುಖ್ಯವಾದ ಆಶ್ಚರ್ಯಕರವಾದ ಅದ್ಭುತ ಕಾರ್ಯಗಳು ಈ ಭಾಗದಲ್ಲಿ ಬರೆಯಲ್ಪಟ್ಟಿವೆ. ಮೊದಲನೆಯದು, ಸಂಹಾರಕ ದೂತನು ಅಶ್ಶೂರ್ಯರಲ್ಲಿನ 1,85,000 ಮಂದಿಯನ್ನು ಸಂಹರಿಸಿದ್ದು. ಯೆಶಾಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 36 ಮತ್ತು 38ನೇ ವಚನ. ಎರಡನೇದು, ಅಹಾಬನ ಸೋಪಾನ ಪಂಕ್ತಿಯಲ್ಲಿ ಸೂರ್ಯನು 10 ಮೆಟ್ಲು ಹಿಂದಕ್ಕೆ ಸರಿದದ್ದು. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 7 ಮತ್ತು 8ನೇ ವಚನ. ಮೂರನೆಯದು, ದೇವರು ಹಿಜ್ಕೀಯನನ್ನು ಗುಣಪಡಿಸಿ ಅವನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸಿದ್ದು. ಯೆಶಾಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ ಮೊದಲಿನ 5 ವಚನ. ನಾಲ್ಕನೇ ಕಾರಣ, ಈ ಭಾಗವು ಅಶ್ಶೂರ್ಯರೊಂದಿಗೆ ಪ್ರಾರಂಭವಾಗಿ ಬಾಬೇಲಿನೊಂದಿಗೆ ಕೊನೆಗೊಳ್ಳುತ್ತದೆ. ಹಿಜ್ಕೀಯನ 2 ಪ್ರಾಮುಖ್ಯವಾದ ಪತ್ರಗಳ ಉಲ್ಲೇಖ ಇಲ್ಲಿದೆ. ಮೊದಲನೇ ಪತ್ರ ಅಶ್ಶೂರ್ಯದಿಂದ ಬಂದಿದ್ದು. ಹಿಜ್ಕೀಯನು ನೇರವಾಗಿ ಪ್ರಾರ್ಥನೆಯೊಂದಿಗೆ ದೇವರೆದುರಿಗೆ ಇಟ್ಟನು. ದೇವರು ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ತನ್ನ ಜನರನ್ನು ಬಿಡಿಸಿದನು. ಯೆಶಾಯನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 14ರಿಂದ 20ನೇ ವಚನದವರೆಗೆ. ಎರಡನೇ ಪತ್ರ ಬಾಬೇಲಿನ ಅರಸನಿಂದ ಬಂದಿದ್ದು. ಅದರಲ್ಲಿ ಹಿಜ್ಕೀಯನನ್ನು ಹೊಗಳಿ ಬರೆಯಲಾಗಿತ್ತು. ಹಿಜ್ಕೀಯನು ಇದನ್ನು ಪ್ರಾರ್ಥನೆಯಲ್ಲಿ ದೇವರೆದುರಿಗೆ ಇಡಲಿಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ ಮೊದಲಿನ 8 ವಚನಗಳು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ, ನಮಗೆ ಬಂದೊದಗುವಂಥ ಎಲ್ಲ ಸ್ಥಿತಿಗಳಲ್ಲಿ ನಾವು ದೇವರ ಬಳಿಗೆ ಬರುವುದಾದರೆ, ಆತನ ಬಳಿ ಹೇಳಿಕೊಳ್ಳುವುದಾದರೆ, ಆತನು ಸದುತ್ತರವನ್ನು ಕೊಟ್ಟು ನಮ್ಮನ್ನು ನಡೆಸುತ್ತಾನೆ. ಈ ಸತ್ಯವನ್ನು ಅರಿತವರಾಗಿ ನಮ್ಮ ಜೀವಿತದಲ್ಲಿ ದಿನಾಲೂ ದೇವರ ಮೇಲೆ ದೃಷ್ಟಿಯಿಟ್ಟು ಅನುದಿನವೂ ಆತನನ್ನೇ ಪ್ರೀತಿಸುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, 34ನೇ ಅಧ್ಯಾಯವು ಪೂರ್ಣವಾಗಿ ಭವಿಷ್ಯದ ನೋಟವಾಗಿದೆ. ಕ್ರಿಸ್ತನು ತನ್ನ ರಾಜ್ಯ ಸ್ಥಾಪನೆಗಾಗಿ ಈ ಲೋಕಕ್ಕೆ ಬರುವಾಗ ಮಹಾ ಸಂಕಟ ಕಾಲವು ಮುಗಿದಿರುತ್ತದೆ. ದೇವರ ದಂಡನೆಯು ಎಲ್ಲರ ಮೇಲೆಯೂ ಬರುತ್ತದೆ. ಆದ್ದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪರಿಶುದ್ಧತೆಯ ಜೀವಿತವನ್ನು ನಾವೆಲ್ಲರೂ ಜೀವಿಸೋಣ.
ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರೀತಿಪೂರ್ವಕವಾದ ಕರೆಗಳಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇತರರಿಗೂ ನಿಮ್ಮ ಪ್ರಿಯರಿಗೂ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿರಿ. ಅವರಿಗೂ ಸಹ ಪರಿಚಯ ಮಾಡಿರಿ. ಅವರನ್ನು ವೀಕ್ಷಿಸುವಂತೆ ಪ್ರೇರೇಪಿಸಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.